ನೋಡಿ, ನಾವು ಸದನವನ್ನು ನಡೆಸಲಿಕ್ಕೆ ತಯಾರಿದ್ದೇವೆ. ನಾವು ಸರ್ಕಾರ ಇದ್ದೇವೆ, ನಮ್ಮ ಜವಾಬ್ದಾರಿ ನಮ್ಗೆ ಗೊತ್ತಿದೆ. ವಿರೋಧ ಪಕ್ಷದವರು ಕೂಡ ಯಾವುದೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಿದೆ. ಈಗ ನಿನ್ನೆ ವಕ್ಫದ ಬಗ್ಗೆ ಕೇಳಿದ್ರು, ಅದು ಕೊಟ್ಟಿದ್ದೀವಿ. ಪಂಚಮಶಾಲಿ ಹೋರಾಟದ ಬಗ್ಗೆ ಕೇಳಿದ್ರು, ಅದಕ್ಕೂ ತಯಾರಿದ್ದೇವೆ. ಆದರೆ ಇಲ್ಲಿ ಬಂದಾಗ ಜನರ ನಿರೀಕ್ಷೆ ಏನಿದೆ ಅಂದರೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು, ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕಾಣಬೇಕು. ನಾವು ಯಾವಾಗಲೂ ಕೂಡ ಅದನ್ನೇ ವಿರೋಧ ಪಕ್ಷದಲ್ಲಿದ್ದು ಕೂಡ ಅದೇ ಹೇಳ್ತಾ ಇದ್ದೀವಿ, ಈಗಲೂ ಕೂಡ ಅದೇ ಹೇಳ್ತಾ ಇದ್ದೀವಿ. ಆದರೆ BJP ಅವರು ಹೈಕಮಾಂಡಿಗೆ ಮನವೊಲಿಸ್ಲಿಕ್ಕೆ, ಅವ್ರ RSS ಅವ್ರಿಗೆ ಮನವೊಲಿಸ್ಲಿಕ್ಕೆ ಈ ಸದನದ ದಾರಿ ತಪ್ಪಿಸ್ತಾ ಇದ್ದರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಬರೀ ನಮ್ಮದು ಅಷ್ಟೇನಾ ಜವಾಬ್ದಾರಿ ನಡೆಸೋದು ಸದನ? ವಿ ಆರ್ ರೆಡಿ. ಅವ್ರು ಏನೇ ಕೇಳಿದ್ರು, ಈಗ ವಕ್ಫಿಗೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ವ ನಾವು? ಏನಂದ್ರು ಮೇಲ್ಮನೆಯಲ್ಲಿ? ಯಾವುದಾದ್ರೂ ಇನ್ಫಾರ್ಮೇಷನ್ ಇಟ್ಟು ಮಾತಾಡಿದ್ರೆ ಗಾಳಿನಲ್ಲಿ ಗುಂಡು ಹಾರಿಸೋದೇ ಕೆಲಸ ಆಯ್ತು ಅಲ್ಲಿ. ನಿನ್ನೆನೂ ಕೂಡ ಈ ಕಾನೂನಿನ ಗಂಟು ಕಟ್ಟಿದ್ಯಾರು ಪಂಚಮಶಾಲಿ ಹೋರಾಟದ ಬಗ್ಗೆ, ಮೀಸಲಾತಿ ಬಗ್ಗೆ. 2C 2D ಅಂದರೆ ಏನು? ಹೋಗಿ 2002ರಲ್ಲಿ ಹೈಕೋರ್ಟ್ನಲ್ಲಿ ಅಫಿಡವಿಟ್ಟು ಕ್ಯಾಟಗರಿ 2A ನಾವು ಚೇಂಜ್ ಮಾಡೋದಿಲ್ಲ ಅಂತ ಹಾಕಿದ್ಯಾರು? ಇದೆಲ್ಲ ಗೊತ್ತಿಲ್ವ ಅವರಿಗೆ? ಸುಮ್ಮನೆ ಒಂದು ಕಣ್ಣಿಗೆ ಬಣ್ಣ ಹಾಕೋದು ನಿಲ್ಲಿಸಿಬಿಟ್ಟು ಕರೆಕ್ಟಾಗಿ ಜನರಿಗೆ ಸಂದೇಶ ಕೊಡೋದು ಅವರು ಕೂಡ ಮಾಡಬೇಕು, ವಿರೋಧ ಪಕ್ಷದವರು. ಆಮೇಲೆ ನಮ್ಮಲ್ಲಿ ಏನಾದರೂ ಲೋಪ ಇದ್ದರೆ ಹೇಳಿ, ತಿದ್ಕೊಳ್ಳಿಕ್ಕೆ ತಯಾರಿದ್ದೀವಿ. ಸಕಾರಾತ್ಮಕ ಟೀಕೆಗೆ ನಾವು ವಿ ವೆಲ್ಕಮ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಆದರೆ ಸುಮ್ಮನೆ ನೀವು ರಾಜಕೀಯ ಮಾಡಿಬಿಟ್ಟು ಸದನವನ್ನು ಕಲಾಪಗಳನ್ನು ಹಾಳು ಮಾಡಿಬಿಟ್ಟು ನಮ್ಮ ಭಾಗದ ಜನರ ಬಗ್ಗೆ ಚರ್ಚೆನೇ ಮಾಡಲಾರ್ದೆ ನೀವು ಸದನವನ್ನು ಹಾಳು ಮಾಡ್ತೀರಾ ಅಂದರೆ ದೇರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ ಅಬೌಟ್ ಇಟ್. ಲಾಠಿ ಚಾರ್ಜ್ ವಿಚಾರವಾಗಿ ಅವ್ರು ಹೇಳ್ತಾರೆ ಮತ್ತಲ್ಲಿರೋ ಪೊಲೀಸರು ಕಲ್ಲು ಹೊಡೆದಿದ್ದಾರೆ ಅಂತ, ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ RSSನವ್ರು ಬಂದು ಕಲ್ಲು ಹೊಡೆದಿದ್ದಾರೆ. ನೋಡ್ರಿ, ಮುಫ್ತಿನಲ್ಲಿರ್ಬೋದು, ಯೂನಿಫಾರ್ಮ್ನಲ್ಲಿರ್ಬೋದು, ಪೊಲೀಸವ್ರು ಕಲ್ಲು ಹೊಡಿಯೋಕ್ಕಾಗುತ್ತಾ? ನಮ್ಮ ಜವಾಬ್ದಾರಿ ಏನು ಸರ್ಕಾರದವ್ರದ್ದು? ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್. ಆಮೇಲೆ ನಾವೇ ಕಲ್ಲು ಹೊಡೆಸ್ಬಿಟ್ಟು, ನಾವೇ ಲಾಠಿ ಚಾರ್ಜ್ ಮಾಡಿಬಿಟ್ಟು, ನಾವೇ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು. ಏನು ಮಾತಾಡ್ತಾ ಇದ್ದಾರೆ? ಇದಕ್ಕೇನಾದರೂ ಲಾಜಿಕ್ ಇದೆಯಾ ಅಥವಾ ಇದಕ್ಕೇನಾದರೂ ಅರ್ಥ ಇದೆಯಾ? ಸುಮ್ಮನೆ ನೋಡಿ, ಈಗ ಅವ್ರು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ BJP ಅವರು. ಇವ್ರಿಗೆ ಅಷ್ಟೇ ಇಂಟ್ರೆಸ್ಟ್ ಇದ್ದರೆ ಏನು ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ 2 ಕಡೆನೂ ಸ್ಟ್ರೆಂತ್ ಇದೆಯಾ? ಮಾತೆತ್ತರೆ ಮೋದಿ ಶಾ ಅಂತ ಹೇಳಿದ್ರೆ ನಿನ್ನೆ ಹೋಗಿ ಮಾಡಿಸ್ಕೊಂಡು ಬನ್ನಿರಿ. 50% ಮೀಸಲಾತಿ ಏನಿದೆ ಅದರ ಸೀಲಿಂಗ್ ಲಿಮಿಟ್ ಜಾಸ್ತಿ ಮಾಡ್ಕೊಂಡು ಬನ್ನಿ. ಈಗ 10% EWS ಕೊಡಬೇಕಾದ್ರೆ ಯಾರಿಗಾನ ಕೇಳಿದ್ರೆ ನೀವು ಸ್ಟೇಟ್ ಗೌರ್ಮೆಂಟಿಗೆ ಕರೆದು ಮಾತಾಡಿದ್ರೆ ಯಾರಿಗಾನ? ಈಗ ಯಾಕೆ ಮಾತಾಡಬೇಕು? ಹೋಗಿ ಮಾಡಿಸ್ಕೊಂಡು ಬರಲಿ, ಯಾರು ಬೇಡ ಅಂದಿದ್ದಾರೆ? ಸುಮ್ಮನೆ ನಾನು ಹೇಳ್ದಂಗೆ ಇದು ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಕಾನೂನಿನ ಗಂಟು ಕೂಡ ಕಟ್ಟಿದವ್ರೆ, ಅದನ್ನು ಬಿಚ್ಚಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ. ಅಮಿತ್ ಶಾ ಅವ್ರಿಗೆ ಹೇಳ್ತೀವಿ ನಾವು ಅಂತೇಳಿ ಯತ್ನಾಳ್ ಅವರು ನಿನ್ನೆ ಸದನದಾಗ ಹೇಳ್ತಾರೆ. ಅವ್ರದ್ದು ಅಷ್ಟೇ ರೀ, ಏನಿದೆ ಹೇಳಿ. ಅಮಿತ್ ಶಾ ಈಗ ಇಲ್ಲಿ ಏನಾದರೂ BJPನಲ್ಲಿ ಆದರೆ ಹತ್ಕೋರ್ಟ್ ಹೋಗ್ತಾರೆ. ಎಲ್ಲಿ? ಗವರ್ನರ್ ಕಚೇರಿಗೆ ಹೋಗ್ತಾರೆ, CBI ಹತ್ರ ಹೋಗ್ತಾರೆ, IT ಹತ್ರ ಹೋಗ್ತಾರೆ, ED ಹತ್ರ ಹೋಗ್ತಾರೆ, ಅಮಿತ್ ಶಾ ಹತ್ರ ಹೋಗ್ತಾರೆ, ಮೋದಿಯವ್ರ ಹತ್ರ ಹೋಗ್ತಾರೆ. ಇಷ್ಟೇ ಇವ್ರದ್ದು ನಾಯಕತ್ವದ ಸಾಮರ್ಥ್ಯನೇ ಇಷ್ಟು. ಈಗ ನಾನು ಅದಕ್ಕೆ ಕೇಳಿದ್ನಲ್ಲಿ ನಿನ್ನೆ, ಯಾವ ಪಾರ್ಟಿಯಿಂದ ಈಗ ವಿರೋಧ ಪಕ್ಷ ಅಂದರೆ ಯಾರು? YJPನ, VJPನ, AJPನ? ವೇರ್ ಇಸ್ BJP? ನನಗಂತೂ ಕಾಣಿಸ್ತಾ ಇಲ್ಲ. ನಿಮಗೆ ಕಾಣಿಸಿದ್ರೆ ಹುಡ್ಕೊಡ್ರಪ್ಪ ನಮಗೆ. ನಾವು ಅವ್ರು ಕೇಳಿದಕ್ಕೆಲ್ಲ ಉತ್ತರ ಕೊಡ್ಬೇಕು. ಪ್ರಾಬ್ಲಮ್ ಮೂರು ಬಣ ಹೇಳ್ದತ್ತವ, ಯಾರಿಗಂತೂ ಉತ್ತರ ಕೊಡೋಕ್ಕಾಗ್ತದೆ? ನಾವು ಇಲ್ಲ, ಇದು ನಾನು ಹೇಳ್ತಾ ಇಲ್ಲ ಸರ್, ಇದು ಅವ್ರು ತಾನೇ ಹೇಳ್ತಾ ಇರೋದು. ಮೋದಿಯವರಿಗೆ, ಶಾ ಅವರಿಗೆ ಹೇಳ್ತೀನಂತ ಯಾರು ಹೋಗಪ್ಪ ಹೇಳಿದ್ದು? ಡೆಲ್ಲಿನಲ್ಲಿ ವಿಜೇಂದ್ರ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅತ್ಯಂತ ಭ್ರಷ್ಟರಂತ ಕಾಂಗ್ರೆಸ್ನವರ ಹೇಳ್ತಾ ಇರೋದು, BJP ಅವರ ಹೇಳ್ತಾ ಇರೋದು. 150 ಕೋಟಿ ರೂಪಾಯಿ ನನಗೆ ಆಫರ್ ಬಂತು ಈ ವಕ್ಫ್ ಇಶ್ಯೂ ಮುಚ್ಚಾಕಕ್ಕೆ ಅಂತ ಹೇಳಿದ್ಯಾರಪ್ಪ? ಅನ್ವರ್ ಮಾನ್ಪಡಿ ನಮ್ಮ ಪಾರ್ಟಿದವರ? ಸೊ ಇದು ನಮ್ಮದ್ರಲ್ಲ ತೊಂದರೆ ಇರೋದು, ಅವ್ರದ್ರಲ್ಲಿ ತೊಂದರೆ ಇರೋದು. ಸೊ ದಯವಿಟ್ಟು ನೀವು ಈ ಪ್ರಶ್ನೆ ಇವ್ರಿಗೆ ಕೇಳಬೇಕು. ಯಾಕೆ ನೀವು ಪದೇ ಹೋಗಿ ಮೋದಿ ಅವ್ರ ತೊಡೆ ಮೇಲೆ ಕೂತ್ಕೊತಾ ಇದ್ದೀರಾ, ಅಮಿತ್ ಶಾ ಅವ್ರು ಕಿವಿ ಕಚ್ತಾ ಇದ್ದೀರಾ? ನಿಮ್ಮಲ್ಲಿ ಬಗೆಹರಿಸ್ಕೊಳ್ಳೋದು ಏನಿಲ್ವಾ ಅಂತ. ಸೊ ನಾನು ಹೇಳ್ತಾ ಇದ್ದೀನಲ್ಲ, BJP ಅವರ ಮನೆ 3 ಅಲ್ಲ 100 ಬಾಗಿಲಾಗಿದೆ.